ರಾಜವಿಕ್ರಮನಿಸಿಯ ನನ್ನ ಅರಮನೆಯಲ್ಲೂ ಸಹ ಇಂಥ ಚಿತ್ರವನ್ನೇ ಕಂಡಿಲ್ಲವಲ್ಲ. ಹಾ ಪರಮಾತ್ಮ, ಎಂತ ಸಂತೋಷವನ್ನು ಉಂಟು ಮಾಡಿದರು. ಇದೆಲ್ಲವೂ ನಿನ್ನ ಮಾಯವಲ್ಲದೆ ಅನಿತವಲ್ಲ. ಏನಾದರೂ ಇರಲಿ, ಈ ಪಟ್ಟಣದಲ್ಲಿ ನನಗೆ ಇಷ್ಟ ಕಾಫಿಯ ತಿನ್ಕೊಂಡು ರೊಟ್ಟಿಯ ಕುಡಿತಾ ಇದೆ ಅಂತ ಹೇಳು. ಅಯ್ಯ 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 ಅಯ್ಯ, ಕಾಫಿಯ ತಿನ್ಕೊಂಡು ರೊಟ್ಟಿಯ ಕುಡಿತಾ ಇದಂತೆ. ರೊಟ್ಟಿಯ ತಿನ್ಕೊಂಡು ಕಾಫಿಯ ಕುಡಿತಾ ಅಂತಾರೋ ಕಡಿಯೋ ಜಲ್ದಿಯಾ? ಹೆಂಗೆ ಬಾವ ಹೆಂಗೆ ಬಾವ? ಅಯ್ಯ ಕೊಡ್ರು ರಾಡಂತ ಕುಟ್ರಂಗು. ಹೆಂಗೆ ಬಾವ? ಅನ್ನದ ಮೇಲೆ ಹಾಳೆ ದಬ್ಬ ಕೊಡ್ತದೆ ಅಂತ ಹೇಳು. ಅಯ್ಯ 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 ಅಯ್ಯ, ಅನ್ನದ ಮೇಲೆ ಹಾಳೆ ದಬ್ಬ ಕೊಡೋದಂತೆ. ಕುಡ್ಕ ಹಾಳೆ ಹಾಕೊಂಡು ಅನ್ನ ಉಂಟಾನೆ ಅಂತ ಹೇಳು. ಕಡಿಯೋ ಜಲ್ದಿಯಾ? ಹೆಂಗೆ ಬಾವ ಹೆಂಗೆ ಬಾವ? ಏನ್ ಬಾವ ಏನ್ ಬಾವ? ಏನ್ ಬೋದ್ರಿ ಏನ್ ತಿಂದ್ರಿ? ಏನ್ ಖುಷಿ ಅಷ್ಟೇ. ಈ ದಿವಸ ಶುಭ ದಿವಸ. ನಮ್ಮ ಅಂಗಡಿಯ ಪಾಠಶಾಲೆಯನ್ನು ಸಾರಿಸಿ ಗುಡಿಸಿ ರಂಗೋಲಿ ಬಿಡಿಸಿ ಬಿಕ್ಕಟ್ಟಿನಿಂದ ವ್ಯವಹಾರ ಮಾಡು ಬಾವ. ಬಿಕ್ಕಟ್ಟಿಂದ ಬಿಗಿರು ಕಟ್ಟಕ ಎಲ್ಲರೂ ಕೊಡ್ಕ ಆಗಲ್ಲ ಕಂಡ್ರು. ವ್ಯಾಪಾರವನ್ನು ಬಿಗಿ ಬಿಕ್ಕಟ್ಟಿಂದ ಮಾಡು. ನಾನೊಂದು ಸ್ವಲ್ಪ ಕೇರ್ ನಗರದಲ್ಲಿ ಒಟ್ಟಿಗೆ ಸಂಗಡ ಮೀಟಿಂಗ್ ಇದೆ, ಹೋಗಿ ಬರ್ಬೇಕನೋ. ಆಯ್ತು ಆಯ್ತು ಕಂಡು ಬಿಡ್ರಂಗೋ ಎಲ್ಲ ಸಾರಿಸಿ ರಂಗೋಲೆ ಬಿಡು. ಆಯ್ತು ಎಲ್ಲ ಸಾರಿಸ್ತಾ ಆಯ್ತು. ಕರಿ ಈಗ ಎಲ್ಲ ಮಾರಾಕರೆ ನಿಮ್ಮ ಅಪ್ಪನ ಕುಟ್ ಬಂದ್ರೆ ಪಟ್ ಬಂದ್ರೆ ಎಲ್ಲ ಮಾರಾಕರೆ. ಬರ್ರಿ ಬರ್ರಿ ಎಲ್ಲ ಬರ್ರಿ ಬಿಡ್ರಂಗೋ ಬಾವಾ. ನಾನ್ ಕಾಣ ನಿಮ್ಮ ಅಪ್ಪಂಗೆ ಯಾವತ್ತು ಯಾರ ಮೀಟಿಂಗ್ ಇತ್ತು ಬಾವಾ? ನಮ್ಮ ಅಪ್ಪಗೆ ಡೈಲಿ ಇದ್ದಾಗ ಬಾವ ಮೀಟಿಂಗ್ ಕೇರಳದಲ್ಲಿ ಬಾವ. ನಿಮ್ಮ ಅಪ್ಪನ ಅಂಗಡಿ ಎಲ್ಲ ಕೊಟ್ಟೋಗಿರೋದೇ ಕೊಟ್ಟೋಗಿರೋದ್ರೆ ಗಿರಾಕಿ ಚೆನ್ನಾಗಿ ಬರ್ತಾರಲ್ಲ ಬಾವ. ಬನ್ರಿ ಬನ್ರಿ, ಏನ್ ಬೇಕ್ರಿ? ನಿಮ್ಮ ಅಂಗಡಿಲಿ ಎಲ್ಲ ಅದೆ, ಕಡ್ಲಿ ಅದೆ, ಈರುಳ್ಳಿ ಅದೆ, ಬೆಲ್ಲ ಅದೆ, ಪ್ರತಿಯೊಂದು ಹೋಗ್ಬೇಕನ್ರಿ. ನೋಡ್ರಿಯ ನಮ್ ತಳಪಾಲ್ ಸೆಟ್ರ ಅಂಗಡಿ ಅಂದ್ರೆ ಭಾರಿ ಹೆಸರುವಾಸ್ಕಾದ ಅಂಗಡಿ. ಹೇಳ್ರಿ ಹೇಳ್ರಿ. ಈಗೇನಾಗ್ಬಿಟ್ಟದೆ ಅಂದ್ರೆ ಪೈಪೋಟಿ ಆಗ್ಬಿಟ್ಟದೆ. ಹೆಂಗೆ ಅಂತ ಕೇಳು. ಹೆಂಗೆ? ನಮ್ಮ ವಿಶ್ವನಾಥ್ ಶೆಟ್ರು ಮನೆಯವರು ಫೋನ್ ಮಾಡಿದ್ರು, ಫೋನ ರಿಸೀವ್ ಮಾಡಲಿಲ್ಲ. ಅಂಗಡಿ ನಾಗರಾಜನ್ನು ಫೋನ್ ಮಾಡಿದ್ರು, ಅವ್ರ ಫೋನ್ ಕಟ್ಟೇ ಮಾಡ್ಬಿಟ್ಟೆ. ಓ ಡೈರೆಕ್ಟ್ ಇಲ್ಲಿಗೆ ಬಂದ್ಬಿಟ್ರಿ.
ಇನ್ನೂ ಒಂದು ಅಂಗಡಿ ಇದೆ. ಹಾ. ಯಾವುದು ಅಂತ ಕೇಳಿರ್ಬೋದು. ಯಾವ್ದು ಅದೇ ನಮ್ಮ ಒಟ್ಟು ಶಿವಯ್ಯನ ಮಗ ಸೋಮಣ್ಣ. ಹಾ. ಒಳ್ಳೊಳ್ಳೆ ಸಾಮಾನು ಓ, ಕೊಡಿಸಿದ್ರೆ ಸರಿ, ಸರಿ. ಎಲ್ಲ ಅಂಗಡಿನೂ ಬಿಟ್ಟು ಹಾ. ನಿಮ್ಮಂಗಡಿಗೆ ಬಂದ್ಬಿಟ್ಟಿದೆ. ಏನ್ ಬೇಕ್ರಿ ನಿಮ್ ಹೆಸರೇನ್ರಿ? ನನ್ನ ಹೆಸರು ಕೊಟ್ಟ. ಹುಡ್ರಂಗ ಏನೇನ್ ಬೇಕು ಕೊಡು. ಹೇಳಿ ಎಲ್ಲಾನು ಕುಂಟಾಲ್ ಗಟ್ಟಲೆ ನಿಮ್ಮ ಅಂಗಡಿಲಿ ಏನೇನು ಇದೆಯೋ ಅದೆಲ್ಲರೂ ಪೂರ್ತ ಕುಂಟಾಲ್ ಗಟ್ಟಲೆ ತೂಕ ಮಾಡಿ ಹಾಕ್ಬಿಡಿದ್ಯಾ? ಹಾಕ್ತೀನಿ ಕಡೆಯ. ಎಲ್ಲ ಹಾಕ ಬಿಡ್ರಂಗ ಎಲ್ಲ ಹಾಕಾಕ್ತಾರ್ರಿ. ಆಯ್ತೇನಪ್ಪ. ಹಾ. ಲೆಕ್ಕ ಹಾಕಪ್ಪ ಎಷ್ಟಾಯ್ತು? 25,000 ಆಯ್ತು ಕಣ್ರಿ. 25,000 ಆಯ್ತು. ದುಡ್ಡು ಕೊಡ್ರಿ. ಕೊಟ್ಟಲ್ಲ ದುಡ್ಡ ಕೊಟ್ಟಿರ್ರಿ. ಆಯ್ತ ಕೊಟ್ಟಲ್ಲ. ನಿಮ್ ಹೆಸರು ಕೊಟ್ಟ. ಓ ಹುಡ್ರಂಗ ಕೊಟ್ಟ ಸರ್ರೆ ಕೊಟ್ಟ. ಅರ್ರಿ ಯಾಕೆ ಕೊಟ್ಟ? ಆಟೋ ಬಂದ ಇದೆ. ಹೋಗ್ಬಾರ್ದು ಕಳ್ಸ್ಬಿಡಿ. ನಮ್ಮ ಅಪ್ಪ ನಿಂದ ಚೆನ್ನಾಗಿ ವ್ಯಾಪಾರ ಮಾಡೋದು ಬಿಟ್ರೆ ಚೆನ್ನ ಮಾಡ್ತೀನಿ ನಾವು. ಈಗ ಅದಿರ್ಲಿ. ನಿಮ್ಮ ಅಪ್ಪನವು ಹುಟ್ಟತ್ತವು ಹುಟ್ಟು ಬಂದವು ಎಲ್ಲ ಹೋದ ಅದಿರ್ಲಿ. ಈಗ ಈಗ ಏನ್ ಉಳ್ದದೆ? ದೊಡ್ಡ ಕಾಯಿ ಉಳ್ದದೆ, ಒಂದ್ ಬಾಳೆಹಣ್ಣು ಉಳ್ದದೆ, ಅಜ್ಜ ಕುರಿ ಉಳ್ದವೆ. ಎಲ್ಲಾನು ತಿನ್ಕೊಬಿಡು. ಎಲ್ಲಾನು ತಿನ್ಕೊಂಡು ಒಂದ್ ಮಾತು ಹೇಳ್ತೀನಿ, ಕೇಳ್ತೀಯಾ? ಏನ್ ಬಾವ ಅದು? ಮಕ್ಕಳಿಗೆ ಹೇಳ್ಬೇಡ. ಹೇಳಕ್ಕಾಗತ್ತೆ. ಹೇಳ್ ಬಾವ. ಮಾತು ಹೇಳ್ತೀನಿ, ಕೇಳ್ತೀಯಾ? ಹೇಳ್ ಬಾವ. ಅದೇ ನಿಮ್ಮ ಅಕ್ಕ ಅಲ್ಲಕ್ಕ ತೊಟ್ರಗಾಲು ಕೊಡ್ತೀಯಾ? ಅಯ್ಯ 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 ಅಯ್ಯ. ಏನು ಇಲ್ಲ ಮಾವ. ಅಯ್ಯ ಅಯ್ಯ ನಮ್ಮ ಬಾವ ಹೇಳ್ತಾನೆ, ಪುಟ್ಟದ ಅಕ್ಕಿನೂ ಉತ್ತು ಉಳಿಲಿಲ್ಲ, ಪುಟ್ಟದ ಕಬ್ಬಣನೂ ಉಳಿಲಿಲ್ಲ. ಒಂದು ಬಾಳೆಹಣ್ಣು ತಿನ್ಕೋ ಅಂತಾನೆ, ದೊಡ್ಡ ಕಾಯಿ ತಿನ್ಕೋ ಅಂತಾನೆ, ಹಚ್ಚ ಪುರಿ ತಿನ್ಕೋ ಅಂತಾನೆ. ಏನಂತ ಗೊತ್ತಾ ಬಾವ? ಅಯ್ಯ ಬಾವ ಅಲ್ಲೋಕ್ಕಿ ಸೊಡ್ರಗಾಲು ಕೊಡ್ತೀಯಾ ಅಂತಾನೆ. ಯಾವತ್ತಿಗೂ ವ್ಯಾಪಾರ ಈ ದಿವಸ ನಡೀಬೇಕಾರೆ ಯಾರೋ ಪುಣ್ಯಾತ್ಮ ಬಾವ ನಾನು ಯಾರು? ನಂಗೆ ಬಾವ. ಬಾವ ಅಕ್ಕನ್ನ ಕರ್ಕೊಂಡು ಏನ್ ಕುಂತಾಡ ಏನೇನು ಬಿಟ್ಟು ಹೊತ್ಕೊಂಡು ಯಾವಾಗ ಕಾಲ ಅವಾಗ ನಿಮ್ಮ ಮನೆ ಭಾಳ ಬಂಗಾರ ಆಗೋಯ್ತು. ಯಾರೋ ಬಂದವರು ನೋಡು. ಭೂಮಿ ಮಾನ ಅಯ್ಯ, ನೀವು ಯಾರು? ನಿಮ್ಮ ದೇಶ ಯಾವುದು? ನೀವು ಈ ರೀತಿ ಆಗಲು ಕಾರಣವೇ? ಅಯ್ಯ ದಣಿ, ನಾನೊಬ್ಬ ಪರದೇಶಿ. ನಾನು ಏನೆಂಬುದಾಗಿ ಹೇಳಲಿ? ಅಯ್ಯ, ನೀವು ದೇಶದಿಂದ ದೇಶ ಬಿಟ್ಟಾಗ ಬಂದರೆ ಎಲ್ಲರೂ ಪರದೇಶಿಗಳೇ. ನೀವು ಯಾರು? ನೀವು ಈ ರೀತಿ ಕಷ್ಟ ಬರಲು ಕಾರಣವೇ? ಬೇಗ ಜಾಗೃತವಾಗಿ ತಿಳಿಸಿ ಬಂದ್ರಾಗಿ. ಅಯ್ಯ, ನಾನು ಏನೆಂದು ಹೇಳಲಿ? ನಾನೊಂದು ತುರುಗವನ್ನು ಏರಿ ನನಗೆ ಬಂದಿರುವ ಆಯಾಸವನ್ನು ಕಳೆಯಲು ಒಂದು ತುರುಗವನ್ನು ಏರಿ ಬಂದು ಆ ತುರುಗವನ್ನು ಬಂದು ಒಂದು ಘೋರಾರಣ್ಯದಲ್ಲಿ ನನ್ನನ್ನು ತಂದುಬಿಟ್ಟು ಆ ಘೋರಾರಣ್ಯದಲ್ಲಿ ಬೇಡನಿಂದ ದಾರಿಯನ್ನು ತಿಳಿದು ಈ ರಾಮಲಿಂಗ ಪಟ್ಟಣಕ್ಕೆ ಬಂದನೆಯ ನನಗೆ ಇಷ್ಟವಾದ ಸ್ಥಳವೇ ಗೋಚರವಾಗಲಿಲ್ಲ. ಈ ನಿನ್ನ ಅಂಗಡಿ ಪಾಠ ಶಾಲೆಯಲ್ಲಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು.
ಹಾಗಾಗಿ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಪಡೆದು ಮುಂದಕ್ಕೆ ಅಪ್ಪಣೆಯನ್ನು ಕೊಟ್ಟರೆ ಮುಂದಕ್ಕೆ ಪ್ರಯಾಣವನ್ನು ಮಾಡುತ್ತೇವೆ. ನೋಡು ಎಂತೆಂತಗೆ ಎಂತೆಂತ ಕಷ್ಟ ಬರ್ತದೆ ಅಂತವ. ಎತ್ತು ಜರ್ಮನ್ ಎಮ್ಮೆ ಬರೆ ಆಗ್ತಿರಂತೆ ಅವನಿಗೆ ಬಂದಿರೋ ಕಷ್ಟ ನಮ್ಗೇನು ಸರಿ ಆಯ್ತು. ಅಲ್ಲ ಪುಣ್ಯಾತ್ಮೆ, ಪುಣ್ಯಾತ್ಮೆ, ಈ ದಿವಸ ನಮ್ಮ ಮನೆಯಲ್ಲಿ ಸ್ನಾನ ಭೋಜನ ಮಾಡಿಸಿಕೊಂಡು ಬೆಳಗಾಗಿ ಎದ್ದು ಹೋಗಬಹುದಲ್ಲ? ಅಯ್ಯೋ ದನಿಗಳೇ, ಅನ್ನಹಾರಾದಿಗಳಿಲ್ಲದ ಈ ಅನಾಥನಿಗೆ ಅನ್ನಹಾರವನ್ನು ಕೊಟ್ಟು ಉಪಚರಿಸಿರುವೆಂದು ಹೇಳುತ್ತೀರಿ. ನೀನೆಷ್ಟು ದಯಾಶೀಲರು, ನೀವೆಷ್ಟು ಸತ್ಯಶೀಲರು. ಅಯ್ಯ, ನಿಮ್ಮ ಅಪ್ಪಣೆಯಾದರೆ ಆಗಬಹುದು. ಇವರ ನನಗೆ ಒತ್ತಿನ ಸಭೆ ಇದೆ, ಕೇರಳಕ್ಕೆ ಹೋಗ್ಬೇಕು. ಈ ಪುಣ್ಯ ಪುರುಷನನ್ನು ಕರ್ಕೊಂಡೋಗಿ ಸ್ನಾನ ಭೋಜನ ಮಾಡಿಸಿ ಬಗೆಬೇಕಾದ ಊಟ ಇಟ್ಕೊಂಡು ಬಾವ, ಬಗೆ ಬಗೆ ಅಂದ್ರೆ ಏನು? ಬೇಣಿ, ಲಾಡು, ಉದ್ದಡೆ, ಚಿರೋಟಿ, ಪಾಯಸ, ಹಪ್ಪಳ, ಉಪ್ಪಿನಕಾಯಿ ಪ್ರತಿಯೊಂದು ಕೊಡ್ರು. ಬಾವ, ಅವ್ರಿಗೊಂದು ಲಾಡು, ನಿಮ್ಗೊಂದು ಹಾಡು. ಯಾಕೋ ಅದೇ ಕ್ಯಾರವ್ರಿಗೆ ಹೋಗಿ ಡ್ರನ್ 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 ಅಂತ ಕೊಡೋದ್ರ ಬೇಗ ಕರ್ಕೊಂಡವ್ರು. ಬಾವ, ಅವ್ರಿಗೊಂದು ಬೇಡಿ, ನಿಮ್ಗೊಂದು ಏಣಿ. ಯಾಕೋ ನಿಮ್ಮ ಹೊಟ್ಟೆಲ್ಲ ಹತ್ತಕ್ಕೆ ಭಯ 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 ಭಯ. ಪೂಜೆ ಮಾಡ್ತಿದ್ರು ಅಂದ್ಬಿಟ್ಟು ಅಡಿಗೆ ಮಾಡಿದ್ರು. ಏನ್ ಮೂರು ಸರಿ ಇಟ್ಕೊಂಡು ಹೊರಬಿಟ್ಟು ಅಲ್ಲಿಗೆ ಬಂದು ರಾಮನವಮಿ ಮಾಡ್ದು ಅಂದ್ಬಿಟ್ಟು ಹಳಸನ್ಕಾಯಿ ಪಲ್ಯವೇ ಸರಿಯಾಗಿ ಉಂಡ್ಬಿಟ್ಟು ಕೂತಿದೆಯಲ್ಲ, ಯಾವ್ದಾದ್ರು ಒಂದು ಗುಡಿಯ ಗಾನ ನೋಡೋಣ. ಅಯ್ಯ, ನನಗೆ ಯಾವ ಗಾನವೂ ಬರುವುದಿಲ್ಲಪ್ಪ. ಇದು ಸಂಗೀತ ಪಾಠಶಾಲೆ, ನಮ್ಮೂರ ಚಿತ್ರಗೀತೆ ಆರ್ಕೆಸ್ಟ್ರಾ ಮಹೇಶ ಇಲ್ಲೇ ಕಲ್ತ್ಕೊಂಡು ಹೋಗಿ ಹಾಡು ಹೇಳ್ತಾ ಇರೋದು. ಗುಡಿಯ ಒಂದು ಗಾನವ, ಗುಡಿಯ ಒಂದು ನನಗೆ ಯಾವ ಗಾನವೂ ಬರುವುದಿಲ್ಲ. ಯಾವ ಒಂದು ಗುಡಿಯ ಯಾವ ಗಾನವೂ ಬಾವಾ ಹುಡುಗ ನೀನ್ ಗಾನವ ಹೊಡಿತು ಬಿಟ್ಟಿಲ್ಲ. ನೀನ್ ಬಿಟ್ಟಿಲ್ಲ ಹುಡ್ಕೋ, ನಾನು ಹೊಡಿತೀನಿ. ಹೋಗಿ ಹಾಡು ಬೇಡ. ಅಣ್ಣ ಗಜ ತಪ್ಪ ಗಜ, ನಾನು ಒಬ್ಬ ಗಜ, ಎತ್ತಿ ಹಣ್ಣೆ ಗಜ, ಕನ್ನಡ ಬಂದಿಲ್ಲ. ಹುಡ್ರಂಗೋ ಜನೇನಾರು ವರ್ಷ ಮರ್ಯಾದೆ ಕೊಟ್ರ ಬಾವಾ? ಯಾಕೆ ಹೇಳಿದ್ಯಾ ನೀವು ಮರ್ಯಾದೆಯ? ಯಾಕೆ ಹೇಳಿ? ಎಲ್ಲರಿಗೆ ಹಾಕಿದ್ರು ಬಾವ, ಮಜಾ ಹುಡಿ ಒತ್ತಿಸ್ಕೊಂಡಿದ್ರು. ಹೋಗೋದ್ರು ಬಾವ, ಚೆನ್ನಾಗಿ ಹೋಗೋರು. ಅದು ಚೆನ್ನಾಗಿ ಹೇಳಿದ್ರಿ, ಬಹಳ ಪಸಂದ ಹೇಳ್ದ ಬಿಡು ಬಾವ. ಬಾಬಾ ನಾನು ಬಿಡ್ತೀನಿ, ನೀವು ಒಳ್ಳೆ ಬಿಟ್ಟಿಲ್ಲ. ಆಯ್ತು ಹಾಡು. ಯಾಕೆ ಹೇಳಿ? ನಾನು ನೋಡ್ದೆ ಊಟಿಗೆ ಚೇರೆಲ್ಲ ತುಂಬೋಗಿತ್ತು. ನೀನ್ ಹಾಡು ಹೇಳಕ್ ತಕೊಂಡೆ, ಒಪ್ಪುರೋದು ತಂದ್ರೇದು ಅಂಥೋದೆಲ್ಲ ಬೈಕ ಡಾಕ್ ಮಾಡ್ಕೊಂಡು ಹೋಗ್ತಾ ಇದ್ರು. ಅದ್ರೊಳಗೂ ನಮ್ಮೂರವರು ಅಳಸಿನ್ಕಾಯಿ ಪಲ್ಯ ಉಂಡ್ಬಿಟ್ಟು ಮಂಡಿಗೆ ಎಲ್ಲ